ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಸಿದ್ದು ಸರ್ಕಾರದ ಮೇಲೆ ಪಂಚಮಸಾಲಿ ಸಮಾಜ ಮುಗಿಸಿಕೊಂಡಿದೆ. ಸಿದ್ದರಾಮಯ್ಯ ಸಿಎಂ ಆಗಿರುವ ತನಕ ನಾವು ಮೀಸಲಾತಿ ಕೇಳಲ್ಲ. ಅಥಣಿ ಪಟ್ಟಣದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸ್ಫೋಟಕವಾದ ಹೇಳಿಕೆಯನ್ನು ನೀಡಿದ್ದಾರೆ. ನಮ್ಮನ್ನ ಹೊಡೆಯುವ ಕೆಲಸ ಸಿಎಂ ಮಾಡಿದ್ದಾರೆ, ಅಸಂವಿಧಾನಿಕ ಹೋರಾಟ ಎಂದು ಅಧಿವೇಶನದಲ್ಲಿ ಮಾತನಾಡಿದ್ದಾರೆ. ಅದಕ್ಕಾಗಿ ನಾವು ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೆ ಮೀಸಲಾತಿ ಕೇಳಲ್ಲ ಎಂದು ಶ್ರೀಗಳು ಹೇಳಿದ್ದಾರೆ. ಚಳಿಗಾಲದ ಅಧಿವೇಶನದ ಹೋರಾಟದಲ್ಲಿ ಡಿಸೆಂಬರ್ 10ರಂದು ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಡಿಸೆಂಬರ್ 10ರಂದು ನಾವು ಲಿಂಗಾಯತ ಕರಾಳ ದಿನ ಎಂದು ಆಚರಿಸುತ್ತೇವೆ. 50,000 ಪಂಚಮಸಾಲಿ ಹೋರಾಟಗಾರರು ಬಾವುಟ ಜೊತೆ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶ ಮಾಡುತ್ತೇವೆ. ಸಮಾಜದ ಅನ್ನ ಉಂಡವರು ಧ್ವನಿ ಎತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಮುತ್ತಿಗೆ ಪ್ರತಿಭಟನೆ ಅನ್ನೋದಕ್ಕಿಂತ ಸಮಾಜ ಜಾಗೃತಗೊಳಿಸುವ ಕೆಲಸ ಮಾಡ್ತೀವಿ. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸುವ ಕೆಲಸ ಮಾಡಲಿ. ಋಣ ತೀರಿಸುವ ಕೆಲಸ ಮಾಡಿದರೆ ಇತಿಹಾಸದಲ್ಲಿ ಉಳಿಯುತ್ತೀರಿ, ಇಲ್ಲಾಂದರೆ ಅಳಿಯುತ್ತೀರಿ. ಮೀಸಲಾತಿಗಾಗಿ 8ನೇ ಹಂತದ ಹೋರಾಟದ ಕುರಿತು ರೂಪರೇಷೆಗಳನ್ನು ಮಾಡಿಕೊಳ್ಳಲಾಗಿದೆ. ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಶಶಿಧರ್ ಕೊಗಟ್ನೂರು, RJ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. 8ನೇ ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಉಳಿವಿಯಲ್ಲಿ ನಡೆದಂಥ ಸಂಕಲ್ಪ ಸಭೆಯಲ್ಲಿ ಮಾಡಲಾಗಿದೆ. ಡಿಸೆಂಬರ್ 10ನೇ ತಾರೀಕು ಅವತ್ತೇ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದರು. ಆ ದಿನವನ್ನು ಲಿಂಗಾಯತ ದೌರ್ಜನ್ಯ ದಿನ ಅಂತೇಳಿ ನಾವೆಲ್ಲ ಆಚರಿಸ್ಬಿಟ್ಟು ಸುಮಾರು 50,000 ಪಂಚಮಸಾಲಿ ಹೋರಾಟಗಾರರು ಪಂಚಮಸಾಲಿ ಬಾವುಟದೊಂದಿಗೆ ಭಾಳ ದೊಡ್ಡ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡ್ತೀವಿ. ಈ ಸಲ ಚಳಿಗಾಲ ಅಧಿವೇಶನದಲ್ಲಿ ಮತ್ತೆ ಪಂಚಮಸಾಲಿ ಹೋರಾಟ ಮುಂದುವರಿಯುತ್ತಾ? ಚಳಿಗಾಲ ಅಧಿವೇಶನದಲ್ಲಿ ಈ ಸಮಾಜದ ಅನ್ನ ಉಂಡಂಥ ಜನ ಈಗಲೂ ಧ್ವನಿ ಎತ್ತೋದು ಕೆಲಸ ಮಾಡಲಿ. ನಾವಂತರೂ ಸರ್ಕಾರಕ್ಕಿನ ಮೇಲೆ ಮೀಸಲಾತಿ ಬೇಕು ಅಂತೇಳಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋವರೆಗೂ ಕೇಳೋಕ್ಕೆ ಹೋಗಲ್ಲ. ಯಾಕೆ ನಮಗೆ ಅವ್ರು ಹೊಡೆದಿದ್ದಾರೆ, ನಮ್ಮ ಬಗ್ಗೆ ಅವಹೇಳನಕಾರಿಯಾಗಿ ಅಧಿವೇಶನ ಮಾತಾಡಿದ ಮೇಲೆ ಅವರು ಇರೋವರೆಗೂ ಕೇಳೋದಕ್ಕಿಂತ ಜನರ ಬಳಿ ನ್ಯಾಯ ಕೇಳ್ತೀವಿ. ಜನ ಏನು ತೀರ್ಮಾನ ಕೊಡ್ತಾರೋ ಅದನ್ನು 2022 ಇಸ್ವಿಗೆ ಆ ನಿರ್ಧಾರ ಪ್ರಕಟಗೊಳಿಸ್ತೀವಿ. ಈ ಸಲ ಹೋರಾಟ ಯಾವ ರೀತಿ ಇರುತ್ತೆ ಚಳಿಗಾಲ ಅಧಿವೇಶನದಲ್ಲಿ? ಚಳಿಗಾಲ ಅಧಿವೇಶನದಲ್ಲಿ ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರು ಮತ್ತೆ ಕೇಳೋಕ್ಕೆ ನಾವು ಹೋಗಲ್ಲ. ಯಾಕೆ ನಮಗೆ ಹೊಡೆದಾರೆ, ನಮಗೆ ಅಗೌರ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಮುಜುಗರ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋದಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಏನು ಸಲಹೆ ಕೊಡ್ತಾರೋ ಆ ಸಲಹೆ ಸ್ವೀಕಾರ ಮಾಡಿಕೊಂಡು ಹೋರಾಟ ನಿರಂತರ ಮುಂದುವರಿಸೋ ಪ್ರಯತ್ನ ಮಾಡ್ತೀವಿ. ಕೊನೆಯದಾಗಿ ಪಂಚಮಸಾಲಿ ಶಾಸಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಹೋರಾಟದ ಸಮಯ? ನೀವು ಶಾಸಕರಾಗಲಿಕ್ಕೆ ಕೇವಲ ನಮ್ಮ ಸಮುದಾಯ ಮತಗಳು ಅಷ್ಟೇ ಕಾರಣ ಆಗಲ್ಲ. ಎಲ್ಲ ಸಮಾಜದ ಓಟ್ಗಳು ಬೇಕಾಗತ್ತೆ. ನಮಗೆ ಗೊತ್ತು, ನಿಮಗೆ ಗೊತ್ತು. ಆದರೂ ಈ ಸಮಾಜದ ಹೆಸರು ಹೇಳ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ಟರಾದ್ಮೇಲೆ ಈ ಸಮಾಜದ ಹೋರಾಟದಿಂದ ನೀವು ಗೆದ್ದಿದ್ದೀರಿ. ಈ ಋಣ ತೀರಿಸೋ ಕೆಲಸ ಮಾಡಿದರೆ ಇತಿಹಾಸ ನೀವು ಉಳಿತೀರಿ. ಋಣ ತೀರಿಸೋ ಕೆಲಸ ಮಾಡದೆ ಹೋದರೆ ಇತಿಹಾಸ ನೀವು ಅಳೆದು ಹೋಗ್ತೀರಿ. ಹಾಗೆ ಉಳಿಯುವಂಥದ್ದು ಅಳೆಯುವಂಥ ನಿಮ್ಮ ಕೈಲಿದೆ. ಇನ್ಮೇಲೆ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸಮಾಜ ಅಂತ ತಾಯಿಗೆ ಋಣ ತೀರಿಸೋ ಕೆಲಸ ತಾವೆಲ್ಲ ಮಾಡಿರಿ ಅಂತೇಳಿ ಬಹುತೇಕ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಕೆಲವ್ರು ಏನು ಹಿಂದೇಟ್ ಆಗ್ತಿದ್ರೆ ಅವರೆಲ್ಲರೂ ಋಣ ತೀರಿಸೋ ಕೆಲಸ ಮಾಡಲಿ ಅಂತೇಳಿ ನಮ್ಮವ್ರಿಗೆ ಹೇಳ್ತೇನೆ, ಉಳಿದವ್ರಿಗೆ ಹೇಳ್ತೇನೆ.